ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸೋನಿ ZV-1 ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಕ್ಯಾಮ್ರಾ ಏನಿದೆ ಇದು ವಿಡಿಯೋಗ್ರಫಿಗೋಸ್ಕರನೇ ಮಾಡಲಾಗಿರುವಂಥ ಕ್ಯಾಮ್ರಾ ಆಗಿರುವಂಥದ್ದು. ಈಗ ಕೆಲವು ದಿನಗಳಿಂದ ಈ ಒಂದು ಕ್ಯಾಮ್ರಾವನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆಯಿತಾ, ನನ್ನ ಒಂದು ಫಸ್ಟ್ ಇಂಪ್ರೆಷನ್ ಹೆಂಗಪ್ಪ ಇದೆ ಅಂತಂದರೆ, ಈ ಒಂದು ಕ್ಯಾಮ್ರಾ ಬಗ್ಗೆ ಬೆಂಕಿ ಇದೆ, ಕ್ರೇಜ್ ಇದೆ. ನೀವೇನಾದರೂ ವ್ಲಾಗರ್ ಆಗಿದ್ದೀರಾ ಅಂತ ಅಂದರೆ, ಅಥವಾ ನೀವೇನಾದರೂ ಅನ್ಬಾಕ್ಸ್ ಮಾಡ್ತೀರಾ ಅಂತ ಅಂದರೆ, ಬ್ಯೂಟಿ ಟಿಪ್ಸನ್ನು ಕೊಡ್ತೀರಾ ಅಂತ ಅಂದರೆ, ಈ ಒಂದು ಕ್ಯಾಮ್ರಾ ಸಖತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಯಾಮ್ರಾ ಹೇಗಿದೆ, ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದು, ಇದರ ಫೀಚರ್ಸ್ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನೀವೇನಾದರೂ ಒಂದು ಕ್ಯಾಮ್ರಾವನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ 2 ವೇರಿಯಂಟ್ ಇರುವಂಥದ್ದು. ಆಯಿತಾ, ಜಸ್ಟ್ ಈ ಒಂದು ಕ್ಯಾಮ್ರಾವನ್ನು ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಇನ್ನೊಂದು ವೇರಿಯಂಟ್ ಇದೆ ವ್ಲಾಗರ್ ಕಿಟ್ ಅಂತ. ಆಯಿತಾ, ನೀವೇನಾದರೂ ಒಂದು ವ್ಲಾಗರ್ ಕಿಟ್ಟನ್ನು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಈ ಒಂದು ಗಿಂಬಲ್ ಅಂತೀರಾ, ಇದಕ್ಕೆ ರಿಮೋಟ್ ಅಂತೀರಾ, ಅಥವಾ ಟ್ರೈಪಾಡ್ ಅಂತೀರಾ ನೋಡಿ. ಸೊ ಇದು ನಿಮಗೆ ಆ ಒಂದು ವ್ಲಾಗರ್ ಕಿಟ್ಟಲ್ಲಿ ಸಿಗುತ್ತೆ. ಸೊ ಇಲ್ಲೇ ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು ಕಂಪ್ಲೀಟ್ ಕ್ಯಾಮ್ರಾವನ್ನು. ಡೆಡಿಕೇಟ್ ಬಟನ್ಗಳಿದೆ ರೆಕಾರ್ಡ್ ಮಾಡೋದಕ್ಕೆ, ಫೋಟೋ ತೆಗೆಯೋದಕ್ಕೆ, ಝೂಮ್ ಔಟ್ ಮಾಡೋದಕ್ಕೆ. ಸೊ ಪ್ರತಿಯೊಂದು ಬಟನ್ಸ್ ಇರುವಂಥದ್ದು. ಸೊ ವ್ಲಾಗರ್ ಕಿಟ್ಟಲ್ಲಿ ನಮಗೆ ಈ ಒಂದು ರಿಮೋಟು, ಟ್ರೈಪಾಡು, ಈ ಒಂದು ಗಿಂಬಲು ನಿಮಗೆ ಸಿಗುತ್ತೆ. ಇನ್ನೂ ಒಂದು ಕ್ಯಾಮ್ರಾದ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಕ್ಯಾಮ್ರಾ ಇದಾಗಿದೆ. ಆಯಿತಾ, ಸಖತ್ ಅಂದರೆ ಸಖತ್ತು ಸಣ್ಣ ಸೈಜನ್ನು ಹೊಂದಿರುವಂಥದ್ದು. ಮುಂದ್ಗಡೆ ಜೇಬಲ್ಲಿ ನಾವು ಆರಾಮಾಗಿ ಇಟ್ಕೊಬೋದು, ಅಷ್ಟು ಸಣ್ಣ ಸೈಜ್ ಇದೆ. ಈ ಒಂದು ಕ್ಯಾಮ್ರಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಫೀಚರ್ ಏನಪ್ಪ ಅಂತಂದರೆ, ಇದೇ ಮೊದಲ ಬಾರಿಗೆ ಸೋನಿಯವರು ಸೈಡ್ ಆರ್ಟಿಕ್ಯುಲೇಟಿಂಗ್ ಡಿಸ್ಪ್ಲೇ ನೀಡಿರುವಂಥದ್ದು. ಆಯಿತಾ, ಯೂಶಲಿ ಸೋನಿಯವರು ಏನು ಮಾಡ್ತಾರೆ ಅಂತಂದರೆ ಟಾಪ್ ಆರ್ಟಿಕ್ಯುಲೇಟಿಂಗ್ ಡಿಸ್ಪ್ಲೇ ನೀಡ್ತಾರೆ. ಆಯಿತಾ, ಸೊ ಆ ಟೈಮಲ್ಲಿ ನಾವು ಎಕ್ಸ್ಟರ್ನಲ್ ಮೈಕ್ ಹಾಕೋದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಬಟ್ ಸೈಡ್ ಆರ್ಟಿಕ್ಯುಲೇಟಿಂಗ್ ಡಿಸ್ಪ್ಲೇ ನೀಡಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಅನ್ನಿಸ್ತಾ ಇದೆ. ಆಯಿತಾ, ಈಗ ಸೊ ಟಾಪಲ್ಲಿ ನಾವು ಮೈಕ್ ಬೇಕಾದ್ರೆ ಹಾಕೊಬೋದು. ಸೊ ಡಿಸ್ಪ್ಲೇ ಕಾಣದೇ ಇರೋ ಥರ ಏನೂ ಆಗೋದಿಲ್ಲ. ಸೊ ಒಂದು ಒಳ್ಳೆಯ ಫೀಚರ್ ಇದಾಗಿದೆ, ಒಂದು ಒಳ್ಳೆಯ ಚೇಂಜ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಈ ಒಂದು ಕ್ಯಾಮ್ರಾದಲ್ಲಿ ಡೆಡಿಕೇಟೆಡ್ ವಿಡಿಯೋ ರೆಕಾರ್ಡಿಂಗ್ ಬಟನ್ ಕೂಡ ಇರುವಂಥದ್ದು, ಮತ್ತೊಂದು ಶಟರ್ ಬಟನ್ನು ಸಹ ಇದೆ. ವಿಡಿಯೋಗ್ರಫಿಗೋಸ್ಕರ ಮಾಡೋದ್ರಿಂದ ಒಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಜೊತೆಗೆ ಫ್ರಂಟಲ್ಲಿ ಒಂದು LED ಲೈಟ್ ಇದೆ. ಆಯಿತಾ, ಈ ಒಂದು LED ಲೈಟು ನೀವೇನಾದರೂ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ಮಾತ್ರ ಆನ್ ಆಗುತ್ತೆ. ಸೊ ಗೊತ್ತಾಗುತ್ತೆ ನಮಗೆ, ಯಾರಾದರೂ ವೀಡಿಯೋಗ್ರಾಫರ್ ಇದ್ದಾರೆ ಅಂತಂದರೆ ಅವರು ಆನ್ ಮಾಡಿದ್ರೋ ರೆಕಾರ್ಡ್ ಆಗ್ತಿದೆಯಾ ಅಂತ ಕೇಳೋಂಗಿಲ್ಲ. ಇಲ್ಲಿ ರೆಡ್ ಲೈಟ್ ಆನ್ ಆಗಿದೆ ಅಂತಂದರೆ ಗೊತ್ತಾಗುತ್ತೆ ನಮಗೆ ರೆಕಾರ್ಡ್ ಆಗ್ತಿದೆ ಅಂತ. ಜೊತೆಗೆ ಒಂದು ಕ್ಯಾಮ್ರಾದಲ್ಲಿರುವಂಥ ಲೆನ್ಸ್ ಫಿಕ್ಸ್ಡ್ ಲೆನ್ಸ್. ಆಯಿತಾ, ಸೊ ಈ ಒಂದು ಲೆನ್ಸ್ ನೀವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಒಂದು ಕ್ಯಾಮ್ರಾದಲ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಕ್ಯಾಮ್ರಾದಲ್ಲಿ ಒಂದು HDMI ಮೈಕ್ರೋ HDMI ಪೋರ್ಟ್ ಇರುವಂಥದ್ದು, ಒಂದು ಮೈಕ್ರೋ USB ಪೋರ್ಟ್ ಸಹ ಇರುವಂಥದ್ದು. ಸೊ ಈ ಒಂದು ಮೈಕ್ರೋ USB ಪೋರ್ಟ್ ಮುಖಾಂತರ ಚಾರ್ಜ್ ಆದರೂ ಮಾಡ್ಬೋದು ಈ ಒಂದು ಕ್ಯಾಮ್ರಾವನ್ನು, ಅಥವಾ ಕಂಪ್ಯೂಟರ್ಗಾದರೂ ಕನೆಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ತುಂಬ ಇಷ್ಟ ಆಗಿದ್ದ ಫೀಚರ್, ಈ ಒಂದು ಕ್ಯಾಮ್ರಾದಲ್ಲಿ ಮೈಕ್ ಇನ್ಪುಟ್ ಪೋರ್ಟ್ ಇರುವಂಥದ್ದು ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟರ್ನಲ್ ಮೈಕನ್ನು ನಾವು ಕನೆಕ್ಟ್ ಮಾಡ್ಕೊಬೋದು, ಸೂಪರ್ ಅಂತೀನಿ. ಇನ್ನು ಹ್ಯಾಂಡಲಿಂಗು ಅಷ್ಟೇ, ತುಂಬ ಇಷ್ಟು ಸೈಜ್ ಸಣ್ಣ ಇದ್ರೂ ಸಹ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಗ್ರಿಪ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಕ್ಯಾಮ್ರಾದಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇರುವಂಥದ್ದು. ಆಯಿತಾ, ರೆಕಾರ್ಡಿಂಗ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜೊತೆಗೆ ಒಂದು ಬಾಕ್ಸ್ ಒಳಗೆ ಒಂದು ಡೆಡ್ ಕ್ಯಾಟನ್ನು ನೀಡಿದ್ದಾರೆ. ಆಯಿತಾ, ವಿಂಡ್ಶೀಲ್ಡು. ಸೊ ಗಾಳಿಯಲ್ಲಿ ನೀವೇನಾದರೂ ರೆಕಾರ್ಡ್ ಮಾಡ್ತೀರಾ ಅಂದರೆ ಬಸ್ ಅಂತ ಒಂಥರ ನಾಯ್ಸ್ ಬರುತ್ತೆ ನೋಡಿ, ಜಾಸ್ತಿ ಗಾಳಿ ಬಂದಾಗ. ಸೊ ಆ ರೀತಿ ಆಗೋದಿಲ್ಲ ಒಂದು ಡೆಡ್ ಕ್ಯಾಟನ್ನು ಯೂಸ್ ಮಾಡೋದ್ರಿಂದ. ಅದು ಬಾಕ್ಸ್ ಒಳಗೆ ಇರುವಂಥದ್ದು ಇನ್ನೊಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆಗದಿದ್ದು ಒಂದೇ ಒಂದು ಫೀಚರ್ ಏನಪ್ಪ ಅಂತಂದರೆ, ಈ ಒಂದು ಟ್ರೈಪಾಡ್ ಮೌಂಟನ್ನು ಏನು ಕೊಟ್ಟಿದ್ರಲ್ವಾ ಈ ಕ್ಯಾಮ್ರಾ ಕೆಳಗಡೆ, ಆ ಪೊಸಿಷನ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ, ನೀವೇನಾದರೂ ಟ್ರೈಪಾಡಿಗೆ ಮೌಂಟ್ ಮಾಡಿದ್ದೀರಾ ಅಂತಂದರೆ, ಮಾಡಿರ್ತೀರ, ರೆಕಾರ್ಡ್ ಮಾಡಾಗುತ್ತೆ. ಅದಾದ ನಂತರ ಈ ಒಂದು ಕ್ಯಾಮ್ರಾದಲ್ಲಿರುವಂಥ SD ಕಾರ್ಡನ್ನು ರಿಮೂವ್ ಮಾಡಬೇಕು ಅಂತ ಅಂದರೆ, ಟ್ರೈಪಾಡಿಂದ ರಿಮೂವ್ ಮಾಡಿಬಿಟ್ಟೆ ಆಮೇಲೆ SD ಕಾರ್ಡನ್ನು ತಗೊಬೇಕಾಗತ್ತೆ. ನನಗೆ ಅದೊಂಥರ ಹಿಂಸೆ ಅನಿಸುತ್ತೆ. ಆಯಿತಾ, ಪ್ರತಿ ಸಲ ಟ್ರೈಪಾಡಿಂದ ತೆಗೆದುಬಿಟ್ಟು SD ಕಾರ್ಡ್ ತಗೊಳ್ಳೋದಕ್ಕೆ. ನೀವು ಟ್ರೈಪಾಡಿಗೆ ಮೌಂಟ್ ಮಾಡಿರ್ಬೇಕಾದ್ರೆ ಡೈರೆಕ್ಟಾಗಿ SD ಕಾರ್ಡ್ ತಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಹೆಂಗೆ ಅಂತಂದರೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ ಫಿಕ್ಸ್ ಬಿಟ್ಬಿಟ್ಟಿರ್ತೀನಿ ಹಂಗೆ, ಅದನ್ನು ತೆಗೆಯೋದಕ್ಕೆ ಹೋಗಲ್ಲ. ಇದೊಂಥರ ಪ್ರತಿ ಸಲ ಹಾಕೋದು ತೆಗೆಯೋದು ಹಿಂಸೆ. ಇದೊಂದು ನನಗನ್ನಿಸ್ತಂಗೆ ಚೇಂಜ್ ಮಾಡಿ ಇನ್ನೂ ಬೆಂಕಿ ಇರ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಷ್ಟು ಜನ ಸೋನಿ ಕ್ಯಾಮ್ರಾವನ್ನು ಈ ಒಂದು ಆಟೋ ಫೋಕಸ್ಗೋಸ್ಕರ ಯೂಸ್ ಮಾಡ್ತಾರೆ. ಆಯಿತಾ, ನನ್ನಾದ್ರೂ ಕೂಡ ಸೋನಿ A6400 ಇದೆ. ನಾನು ಶೂಟ್ ಮಾಡ್ತಿರೋದು ಕೂಡ ಅದೇ ಕ್ಯಾಮ್ರಾ. ಆಟೋ ಫೋಕಸ್ ನೋಡಿ, ನಾನು ಮುಂದೆ ಇಟ್ಟೆ ಅಂದ ತಕ್ಷಣ ಪಟ್ ಅಂತ ಫೋಕಸ್ ಆಗುತ್ತೆ, ತೆಗೆದೆ ಅಂತಂದರೆ ಮತ್ತೆ ನನ್ನ ಫೇಸಿಗೆ ಫೋಕಸ್ ಮಾಡ್ಕೊಳ್ಳುತ್ತೆ ನೋಡಿ. ಮತ್ತೆ ಇನ್ನೊಂದು ವಸ್ತುವನ್ನು ಇಡ್ತೀನಿ, ಸೊ ಅದಕ್ಕೆ ಫೋಕಸ್ ಮಾಡುತ್ತೆ. ತೆಗೆದೆ ಅಂತ ಅಂದರೆ ಮತ್ತೆ ನನ್ನ ಫೇಸಿಗೆ ಫೋಕಸ್ ಮಾಡುತ್ತೆ. ಸೋನಿ ಏನಿದೆ, ಒನ್ ಆಫ್ ದ ಬೆಸ್ಟ್ ಆಟೋ ಫೋಕಸನ್ನು ಹೊಂದಿರುವಂಥ ಕ್ಯಾಮ್ರಾ ಸೋನಿನ. ಆಯಿತಾ, ನೀವು ಯಾವುದೇ ಬ್ರ್ಯಾಂಡಲ್ಲಿ, ನೀವು ಯಾವುದೇ ಬ್ರ್ಯಾಂಡಿಂದು ಕ್ಯಾಮ್ರಾ ತೊಗೊಂಡ್ರು, ಯಾವುದಕ್ಕೆ ಕಂಪೇರ್ ಮಾಡಿದ್ರು ಬೆಸ್ಟ್ ಆಟೋ ಫೋಕಸ್ ಹೊಂದಿರುವಂಥದ್ದು ಸೋನಿನೇ. ನಿಮ್ಗೆ ಇದಕ್ಕಿಂತ ಒಳ್ಳೆ ಆಟೋ ಫೋಕಸ್ ಸಿಗಲ್ಲ. ಈಗೇನು ಆಟೋ ಫೋಕಸ್ ನೋಡ್ತೀನಿ ನನಗೆ ಅಂದ ತಕ್ಷಣ ಏನು ಆಟೋ ಫೋಕಸ್ ಆಗುತ್ತೆ ನನ್ನ ಕೈ, ಇದಕ್ಕಿಂತ ಫಾಸ್ಟಾಗಿ ಆಟೋ ಫೋಕಸನ್ನು ಈ ಒಂದು ಸೋನಿ ZV-1 ಕ್ಯಾಮ್ರಾ ಮಾಡುತ್ತೆ. ಆಯಿತಾ, ಬೆಂಕಿ ಆಟೋ ಫೋಕಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೆಲವು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ಆ ಸ್ಯಾಂಪಲ್ಸನ್ನು ತೋರಿಸ್ತಾ ಇದ್ದೀನಿ. ಆಯಿತಾ, ಮುಂದಕ್ಕೆ ಇಟ್ಟ ತಕ್ಷಣ ಪಟ್ 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 ಅಂತ ಫುಲ್ಲು ಫೋಕಸ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಮುಂದಕ್ಕೆ ಇಟ್ರಿ ಅಂದ ತಕ್ಷಣ ಫೋಕಸ್ ಮಾಡುತ್ತೆ, ತೆಗೆದ್ರಿ ಅಂದ ತಕ್ಷಣ ಪಟ್ ಅಂತ ಫೇಸಿಗೆ ಫೋಕಸ್ ಮಾಡುತ್ತೆ. ನೀವು ಹಿಂಗೆ ಇಟ್ಕೊಂಡ್ಬಿಟ್ಟು ಒಂದು ವಸ್ತುವನ್ನು ಇದ್ರ ಕೆಳಗೆ ಬಿಟ್ರಿ ಅಂತ ಅಂದರೆ, ಈ ಒಂದು ವಸ್ತು ಕೆಳಗೆ ಬೀಳೋಕ್ಕಿಂತ ಮುಂಚೆನೇ ಫೋಕಸ್ ಮಾಡಿಬಿಟ್ಟಿರುತ್ತೆ. ಅಷ್ಟು ಫಾಸ್ಟಾಗಿ ಈ ಒಂದು ಆಟೋ ಫೋಕಸ್ ಇದೆ. ಆಯಿತಾ,
ಬೆಂಕಿ ಆಡೋ ಫೋಕಸ್. ನೀವು ವ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಕರೆಕ್ಟಾಗಿ ನಿಮ್ಮ ಒಂದು ಫೇಸನ್ನು ಕರೆಕ್ಟಾಗಿ ನಿಮ್ಮ ಐ ಡಿಟೆಕ್ಟ್ ಮಾಡಿಬಿಟ್ಟು ನಿಮ್ಮ ಫೇಸನ್ನು ಕರೆಕ್ಟಾಗಿ ಇದು ಮಾಡೋದು. ಬೇರೆ ಯಾರನ್ನ ತೋರಿಸ್ತಾ ಇದ್ದೀರಾ ಅಂದರೆ ಅವ್ರನ್ನ ಕರೆಕ್ಟಾಗಿ ಫೋಕಸ್ ಮಾಡುತ್ತೆ. ಅಥವಾ ಮುಂದಕ್ಕೆ ಯಾವುದಾದ್ರೂ ವಸ್ತು ಹಿಡಿದ್ರಿ ಅಂದರೆ ಕರೆಕ್ಟಾಗಿ ಒಂದು ವಸ್ತುವನ್ನು ಫೋಕಸ್ ಮಾಡುತ್ತೆ. ಈ ಒಂದು ಕ್ಯಾಮ್ರಾದಲ್ಲಿ ಒಂದು ಶೋಕೇಸ್ ಮೋಡ್ ಅಂತ ಇದೆ ಆಯಿತಾ. ಈ ಒಂದು ಶೋಕೇಸ್ ಮೋಡ್ ಏನು ಕೊಟ್ಟಿದ್ದಾರೆ ಅಂತಂದರೆ ನಮ್ಮಂಗೆ ಅನ್ಬಾಕ್ಸ್ ಮಾಡ್ತಾರಲ್ಲ ಅವ್ರಿಗೇ ಈ ಒಂದು ಶೋಕೇಸ್ ಮೋಡ್ ಇಟ್ಟಿರುವಂಥದ್ದು ಆಯಿತಾ. ಯೂಶಲಿ ಅನ್ಬಾಕ್ಸ್ ಮಾಡ್ತಾ ಇರ್ತೀವಿ, ಒಂದು ಚಾರ್ಜಿಂಗ್ ಕೇಬಲ್ನೋ ಅಥವಾ ಏನೋ ತೋರಿಸೋದಕ್ಕೆ ಮೇಲೆ ಹಿಡಿತೀವಿ ಆಯಿತಾ, ಕರೆಕ್ಟಾಗಿ ಅದನ್ನು ಫೋಕಸ್ ಮಾಡುತ್ತೆ. ಗಮನಿಸ್ತಾ ಇದ್ರೆ ಆಯಿತಾ. ಈ ಕೆಲವು ದಿನಗಳಿಂದ ನಾನು ಅನ್ಬಾಕ್ಸಿಂಗ್ ಇದೇ ಒಂದು ಕ್ಯಾಮ್ರಾದಲ್ಲಿ ಮಾಡಿರೋದು ಟಾಪ್ ವ್ಯೂನ. ಸೊ ಅದು ನೋಡಿದ್ರೆ ನಮಗೆ ಗೊತ್ತಿರುತ್ತೆ ಆಯಿತಾ. ಆಟೋ ಫೋಕಸ್ ಒಂದು ಬೆಂಕಿ ಇದೆ. ಶೋಕೇಸ್ ಮೋಡ್ ಅಂತೂ ಕ್ರೇಜಿ. ನಾರ್ಮಲ್ ಮೋಡ್ಗಿಂತ ಶೋಕೇಸ್ ಮೋಡಲ್ಲಿ ತುಂಬ ಫಾಸ್ಟಾಗಿ ಒಂದು ವಸ್ತುವನ್ನು ಮುಂದೆ ಇಟ್ರಿ ಅಂದ ತಕ್ಷಣ ಪಟ್ 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 ಅಂತ ಫೋಕಸ್ ಮಾಡಿಬಿಡುತ್ತೆ. ಇದಕ್ಕೆ ಫುಲ್ ಫ್ಯಾನ್ ಹೋಗಿದ್ದೀನಿ. ಅದೇ ವಿಷಯಕ್ಕೆ ನಾನು ಈ ಒಂದು ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ ಆಯಿತಾ. ಬೆಲೆ ಸ್ವಲ್ಪ ಜಾಸ್ತಿ ಇದೆ, ಬಟ್ ಸ್ಟಿಲ್ ನಿಮ್ಗೆ ಅನಿಸುತ್ತೆ ಈ ಒಂದು ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತಾ? ಕಾಮೆಂಟ್ ಮಾಡಿ. ಸೊ ಇದೊಂದು ಫೀಚರ್ ಆಗಿರುವಂಥದ್ದು. ಮತ್ತು ಇನ್ನೊಂದು ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ನ ಈ ಒಂದು ಕ್ಯಾಮ್ರಾದಲ್ಲಿ ಇಟ್ಟಿರುವಂಥದ್ದು ಆಯಿತಾ. ಈ ಒಂದು ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಸ್ವಿಚ್ ಆಗುತ್ತೆ. ಈ ಒಂದು ಅಪರ್ಚರ್ ಸ್ವಿಚ್ ಆಗುತ್ತೆ. 1.8 ಅಪರ್ಚರಿಂದ 2.8 ಅಪರ್ಚರು. ನಾರ್ಮಲಾಗಿ 2.8 ಅಪರ್ಚರ್ ಇರುತ್ತೆ. ಈ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ 1.8 ಅಪರ್ಚರ್ಗೆ ಕ್ಲಿಕ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಗಮನಿಸ್ತಾ ಇರೋ ಒಂದು ವೀಡಿಯೋ ಸ್ಯಾಂಪಲ್ಸನ್ನು ಪಟ್ ಪಟ್ ಅಂತ ಹಿಂದ್ಗಡೆ ಬ್ಲರ್ ಆಗೋದು. ಒಂದೇ ಬಟನ್, ಜಸ್ಟ್ ಒಂದು ಬಟನಲ್ಲಿ ಈ ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿಬಿಡುತ್ತೆ, ಬೊಕೆ ಎಫೆಕ್ಟ್ ಬಂದ್ಬಿಡುತ್ತೆ ಆಯಿತಾ. ಸೊ ಅದು ಕೂಡ ಒಂದು ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆಗ ಹೇಳ್ದಂಗೆ ಒಂದು ಡೆಡಿಕೇಟೆಡ್ ವಿಡಿಯೋ ರೆಕಾರ್ಡಿಂಗ್ ಬಟನ್ಸ್ ಇದೆ. ತುಂಬ ಒಳ್ಳೆಯ ವಿಷಯ. ಮತ್ತು ಇನ್ನೊಂದು ತುಂಬ ಜನ ಹುಡುಗಿರಿಗೆ ಮೋಸ್ಟ್ಲಿ ಇಷ್ಟ ಆಗ್ಬೋದೇನೋ. ಏನಕ್ಕೆ ಅಂತ ಅಂದರೆ ಈ ಒಂದು ಕ್ಯಾಮ್ರಾದಲ್ಲಿ ಬ್ಯೂಟಿ ಮೋಡ್ ಸಹ ಇರುವಂಥದ್ದು. ಅದನ್ನು ಬೇಕಾದ್ರೆ ನೀವು ಆನ್ ಬೇಕಾದ್ರೂ ಮಾಡ್ಕೊಬೋದು, ಆಫ್ ಬೇಕಾದ್ರೂ ಮಾಡ್ಕೊಬೋದು. ಅದರಲ್ಲೂ ಕೂಡ ಡಿಫ್ರೆಂಟ್ ಒಂದು ಮೀಡಿಯಮ್ ಬ್ಯೂಟಿ ಇರಬೇಕಾ, ಹೈ ಇರಬೇಕಾ, ಲೋ ಇರಬೇಕಾ ಬ್ಯೂಟಿ ಮೋಡ್. ನಿಮ್ಮ ಫೇಸನ್ನು ನಿಮಗೆ ಸಖತ್ತಾಗಿ ಫುಲ್ಲು ಕ್ಲಿಯರ್ ಸ್ಕಿನ್ ಮಾಡಿಬಿಡುತ್ತೆ. ಮೊಬೈಲ್ನಲ್ಲಿ ಯಾವ ರೀತಿ ನೀವು ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಖತ್ತಾಗಿ ಕಾಣ್ತಿರಲ್ವ, ಕ್ಲಿಯರ್ ಸ್ಕಿನ್ ರೀತಿ, ಆ ರೀತಿ ಫೀಚರ್ಸ್ ಇದರಲ್ಲಿರುವಂಥದ್ದು. ನಾನು ಇದಕ್ಕಿಂತ ಮುಂಚೆ ಯಾವ ಕ್ಯಾಮ್ರಾದಲ್ಲೂ ಈ ಒಂದು ಫೀಚರ್ ನೋಡಿರಲಿಲ್ಲ. ಸೊ ಕೆಲವು ಜನಕ್ಕೆ ಈ ಒಂದು ಫೀಚರಿಂದ ಕ್ಯಾಮ್ರಾ ಇಷ್ಟ ಆಗ್ಬೋದು ಇದು. ಸೊ ಬೆಂಕಿ ಇದೆ. ಆ ಒಂದು ಫೋಟೋ ಸ್ಯಾಂಪಲ್ಸ್ನ ಕೂಡ ನೀವು ವಿಡಿಯೋ ಸ್ಯಾಂಪಲ್ಸ್ನ ಗಮನಿಸ್ತಾ ಇದ್ದೀರಾ. ಇನ್ನು ಈ ಒಂದು ಕ್ಯಾಮ್ರಾದ ಫಿಕ್ಸ್ಡ್ ಲೆನ್ಸ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಕ್ಯಾಮ್ರಾದಲ್ಲಿರುವಂಥ ಲೆನ್ಸು 24ರಿಂದ 70 mm ಲೆನ್ಸ್ ಇದಾಗಿರುವಂಥದ್ದು. ವೇರಿ ಆಗುತ್ತೆ ಝೂಮ್ ಮಾಡ್ದಂಗೆ ಅದೇನೇ ಆಟೋಮೆಟಿಕ್ ಆಗಿ. ಮತ್ತು ಅಪರ್ಚರ್ ಬಂದುಬಿಟ್ಟು 1.8ಇಂದ 2.8 ಅಪರ್ಚರ್ ಇದಾಗಿದೆ ಆಯಿತಾ. 24 mm ನನಗನ್ನಿಸ್ದಂಗೆ ತುಂಬ ಜಾಸ್ತಿ ವೈಡ್ ಇರಲ್ಲ ಅಂತ ಅನ್ಕೋತೀನಿ. ವ್ಲಾಗರ್ಗಳಿಗೆ ನನಗನ್ನಿಸ್ದಂಗೆ ಸ್ವಲ್ಪ ಕಡಿಮೆ ವೈಡ್ ಆಯಿತಾ ಅಂತ. ಅಟ್ಲೀಸ್ಟ್ ಒಂದು 16 mm 18 mm ಅಥವಾ 20 mm ಇದ್ರೂ ಬೆಂಕಿ ಇರ್ತಿತ್ತು ನನಗನ್ನಿಸ್ದಂಗೆ. ಇನ್ನೂ ತುಂಬ ಜಾಸ್ತಿ ವೈಡ್ ಬರ್ತಿತ್ತು. 24 mm ನನಗನ್ನಿಸ್ದಂಗೆ ಸ್ವಲ್ಪ ಕಡಿಮೆ ವೈಡ್ ಆಯಿತು ಅಂತ ಅನ್ಕೋತೀನಿ. ಬಟ್ ಅನ್ಬಾಕ್ಸಿಂಗ್ ಮಾಡೋದಕ್ಕಿಲ್ಲ, ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅಷ್ಟೊಂದು. ವ್ಲಾಗರ್ಗಳಿಗೆ ಮೋಸ್ಟ್ಲಿ ಒಂದು ಸ್ವಲ್ಪ ದೊಡ್ಡ ಟ್ರೈಪಾಡ್ ಇಟ್ಕೊಂಡ್ರೆ ನನಗನ್ನಿಸ್ದಂಗೆ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ಓಕೆ, ಈ ಒಂದು ವಾಯ್ಸನ್ನು ಏನು ಕೇಳಿಸ್ಕೊತಾ ಇದ್ದೀರಾ, ಈ ಒಂದು ಕ್ಯಾಮ್ರಾದ ಇನ್ಬಿಲ್ಟ್ ಮೈಕಿಂದ ರೆಕಾರ್ಡ್ ಮಾಡಿರುವಂಥದ್ದು. ಸೊ ನಮಗೆ ಗೊತ್ತಾಗ್ತಾ ಇದೆ ಈ ಒಂದು ಮೈಕ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಮತ್ತು ಏನು ಶೂಟ್ ಮಾಡ್ತಾ ಇದ್ದೀನಿ ಇದು ಸ್ಟಡಿ ಮೋಡನ್ನು ಆನ್ ಮಾಡಿ ಶೂಟ್ ಮಾಡಿರುವಂಥದ್ದು. ಅಂತಂದರೆ ಇನ್ಬಿಲ್ಟ್ ಕ್ಯಾಮ್ರಾದಲ್ಲಿ ವೀಡಿಯೋನ ಸ್ಟೆಬಲೈಸ್ ಮಾಡುತ್ತೆ. ಒಂದು ಸ್ವಲ್ಪ ಶೇಕ್ ಆಯಿತು ಅಂದರೂ ಸಹ ಸ್ಟೆಬಲೈಸ್ ಮಾಡಿಬಿಟ್ಟು ವೀಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ಸ್ಟೆಬಿಲಿಟಿ ಒಂದು ಕ್ಯಾಮ್ರಾದ ಯಾವ ರೀತಿ ಇದೆ ಅಂತ. ಇದಾದ ನಂತರ ಈ ಒಂದು ಕ್ಯಾಮ್ರಾ ಏನಿದೆ ಇದು 4K ರೆಕಾರ್ಡ್ ಮಾಡಬಲ್ ಅಂತ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಕೂಡ 25 frames per second 4Kನ ರೆಕಾರ್ಡ್ ಮಾಡುತ್ತೆ. ಬೇಕಾದ್ರೆ ನೀವು ಫುಲ್ HD-ಗೋ ಅಥವಾ HD-ಗೋ ಅನ್ನೋದನ್ನು ಸ್ವಿಚ್ ಮಾಡ್ಬೋದು. ಸ್ಲೋ ಮೋಷನ್ ಸಹ ಇದು ರೆಕಾರ್ಡ್ ಮಾಡಬಲ್ ಅಂತ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಅಪ್ ಟು 960 FPS ತನಕ ಸ್ಲೋ ಮೋಷನ್ನ ರೆಕಾರ್ಡ್ ಮಾಡುತ್ತೆ. ಆದರೆ ಅದಷ್ಟೊಂದು ಚೆನ್ನಾಗಿಲ್ಲ. ನೀವು ಮ್ಯಾಕ್ಸಿಮಮ್ ನನಗನ್ನಿಸ್ದಂಗೆ 240 FPS ತನಕ ಕರೆಕ್ಟಾಗಿ ಪ್ರಾಪರಾಗಿ ಸ್ಲೋ ಮೋಷನ್ನ ರೆಕಾರ್ಡ್ ಮಾಡ್ಬೋದು. ಸ್ಲೋ ಮೋಷನ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ ಟು 240 frames per second. ಮತ್ತು ವಿಡಿಯೋ ಕ್ವಾಲಿಟಿ ಅಂತೂ ಬೆಂಕಿ ಇದೆ. ನನಗಂತೂ ನೀವು ನಾರ್ಮಲ್ ಹೈ ಎಂಡ್ ಸೋನಿ ಕ್ಯಾಮ್ರಾ ತೊಗೊಂಡ್ರು ಅಥವಾ ಲೋ ಎಂಡ್ ಸೋನಿ ಕ್ಯಾಮ್ರಾ ತೊಗೊಂಡ್ರು ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ. ಈ ಒಂದು ಕ್ಯಾಮ್ರಾದಲ್ಲಿರುವಂಥ ಸೆನ್ಸರ್ ಸೈಜ್ ಸಣ್ಣದೆ ಕಂಪ್ಯಾರಿಟಿವ್ಲಿ. ಬೇರೆದಕ್ಕೆ ಹೋದರೆ ಈ ಒಂದು ಕ್ರಾಪ್ ಸೆನ್ಸರ್ ಏನಿರುತ್ತೆ ಅಲ್ವಾ, ನಾರ್ಮಲಾಗಿ APS-C ಅದಕ್ಕಿಂತ ಸಣ್ಣ ಸೆನ್ಸರ್ ಇದರಲ್ಲಿರುವಂಥದ್ದು 1 inch ಸೆನ್ಸರ್ ಅಷ್ಟೇ ಆಯಿತಾ. ಸೊ ಅದರಿಂದನೇ ಅಷ್ಟು ಫಾಸ್ಟಾಗಿ ಆಟೋ ಫೋಕಸ್ ಮಾಡೋದಾಯ್ತಾ. ಸೊ ಸಣ್ಣ ಸೆನ್ಸಾರು, ಬಟ್ ಸ್ಟಿಲ್ ವಿಡಿಯೋ ಕ್ವಾಲಿಟಿಯಲ್ಲಿ ನಿಮ್ಗೆ ಅಂಥ ಮೇಜರ್ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ ನಿಮಗೆ ಆಯಿತಾ. ಸಖತ್ತಾಗಿದೆ. 4K ರೆಕಾರ್ಡಿಂಗ್ ಮಾಡೋಕ್ಕೂ ಸೂಪರ್ ಆಗಿದೆ. ಅಷ್ಟೊಂದೇನು ಜಾಸ್ತಿ ಹೀಟ್ ಆಗಲ್ಲ. ಯೂಶ್ವಲಿ ಸೋನಿಯಲ್ಲಿ ಹೀಟಿಂಗ್ ಪ್ರಾಬ್ಲಮ್ ಅಂತ ಅಂತಾರೆ ಆಯಿತಾ. ಬಟ್ ಹೀಟಿಂಗ್ ಇಶ್ಯೂ ನನಗೇನೋ ಅಷ್ಟೊಂದು ಕಾಣಲಿಲ್ಲ. ಸೊ ಓವರಾಲ್ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತೀವಿ ಒಂದು ಕ್ಯಾಮ್ರಾ. ಸೈಜ್ ಅಂತೂ ತುಂಬ ಸಣ್ಣದಿದೆ. ವಿಡಿಯೋಗ್ರಫಿಗೆ ಬೆಂಕಿ ಇದೆ. ಅನ್ಬಾಕ್ಸಿಂಗ್ ಅಂತೂ ಪರ್ಫೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಬ್ಯೂಟಿ ವೀಡಿಯೋಸ್ ಮಾಡ್ತೀರಾ ಅಂತ ಅಂದರೆ ಅವ್ರಿಗಂತೂ
ಏಲ್ ಮಾಡಿಸ್ದಂಗಿದೆ, ಫೇಸ್ ಕೂಡ ತುಂಬ ಕ್ಲಿಯರಾಗಿ ಕಾಣುತ್ತಲ್ವಾ, ಸೊ ಅದರಿಂದ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದು ಕಡಿಮೆ ದುಡ್ಡಿನ ಕ್ಯಾಮ್ರಾ ಅಲ್ಲ ಆಯಿತಾ. ನಿಮಗೆ ನೀನು ನಾರ್ಮಲಿ ಒಂದು ಕ್ಯಾಮ್ರಾ ಮಾತ್ರ ಪರ್ಚೇಸ್ ಮಾಡ್ತೀರಾ ಅಂತ ಅಂದಲ್ವ, ಅದು ನನಗನ್ನಿಸ್ದಂಗೆ ಒಂದು ರೀಸೆಂಟಾಗಿ ಆಫರ್ ಟೈಮಲ್ಲಿ ನಿಮಗೆ 57,000 ಇತ್ತು. ಏನಾದರೂ ವ್ಲಾಗರ್ ಕಿಟ್ಟನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ 65,000 ರೇಂಜಲ್ಲಿ, 65,000 ರಿಂದ 70,000 ರೇಂಜಲ್ಲಿ ಒಂದು ಕ್ಯಾಮ್ರಾ ಸಿಗುತ್ತೆ ಆಯಿತಾ. ಕಡಿಮೆ ದುಡ್ಡೇನಲ್ಲ, ಬಟ್ ಸ್ಟಿಲ್ ಈ ಒಂದು ಕ್ಯಾಮ್ರಾ ನೀಡಿದಿರುವಂಥ ಫೀಚರ್ ಬೆಂಕಿ ಇದೆ ಆಯಿತಾ, ಸಖತ್ತಾಗಿದೆ. ನಿಮಗೆ ಈ ಒಂದು ಕ್ಯಾಮ್ರಾ ಬೇಡ ಅಂತ ಅಂದರೆ ನೆಕ್ಸ್ಟು ಇದಕ್ಕಿಂತ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಹಾಕಿದ್ರೆ ನಿಮಗೆ ಸೋನಿ A6400 ಬರುತ್ತೆ ಆಯಿತಾ. ಅದು ಕೂಡ ಸಖತ್ತಾಗಿದೆ. ಅದರಲ್ಲಿ ಲೆನ್ಸನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಇದು ಫಿಕ್ಸೆಡ್ ಲೆನ್ಸು, ಅದೊಂದು ಬೇಜಾರಾಗುವಂಥ ವಿಷಯ. ನೆಕ್ಸ್ಟ್ ತೊಗೊಂಡ್ರಿ ಅಂತಂದರೆ ಯಾವುದೇ ಒಂದು ಲೆನ್ಸನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಮೋಡ್ಸ್ಗಳು ಅಷ್ಟೇ ಆಯಿತಾ, ಡಿಫ್ರೆಂಟ್ ಮೋಡ್ಸ್ಗಳು ನಿಮಗೆ ಒಂದು ಕ್ಯಾಮ್ರಾದಲ್ಲಿ ಸಿಗ್ತಾ ಇರುವಂಥದ್ದು. ಮ್ಯಾನ್ಯುವಲ್ ಆಗಾದರೂ ಶೂಟ್ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಂಗೆ ಅಪರ್ಚರು, IS, ನಿಮ್ಗೆ ಇಷ್ಟ ಬಂದು ಚೇಂಜ್ ಮಾಡ್ಕೊಬೇಕಾದ್ರೆ ನೀವು DSLR ಯಾವ ರೀತಿ ಶೂಟ್ ಮಾಡ್ತಾರೆ ಅದೇ ರೀತಿ ಬೇಕಾದ್ರೆ ಶೂಟ್ ಮಾಡ್ಬೋದು. ಅಥವಾ ಆಟೋನೂ ಅಷ್ಟೇ ಆಯಿತಾ, ತುಂಬ ಸಖತ್ತಾಗಿದೆ ಆಟೋ. ಈ ಒಂದು ಕ್ಯಾಮ್ರಾದಲ್ಲಿರುವಂಥ ಆಟೋ ಒನ್ ಆಫ್ ದ ಬೆಸ್ಟ್ ಆಟೋ. ಈ ಒಂದು ಸಿಚುವೇಶನ್ಗೆ ತಕ್ಕಂಗೆ, ಲೈಟಿಗೆ ತಕ್ಕಂಗೆ ಆಟೋಮೆಟಿಕ್ಕಾಗಿ ಅಪರ್ಚರನ್ನು, ಶಟರ್ ಸ್ಪೀಡ್ನ ಅದೇ ಅಡ್ಜಸ್ಟ್ ಮಾಡಿಕೊಡುತ್ತೆ. ಸಖತ್ತಾಗಿದೆ ಮೋಡ್ಸ್ಗಳು, ಗಮನಿಸ್ತಾ ಇರೋದನ್ನ ನೀವು. ನಾನೇ ಒಂದು ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೋನಿಯವರು ನನಗೆ ಇದನ್ನು ಸ್ವಲ್ಪ ಟೆಸ್ಟ್ ಮಾಡ್ತೀನಿ, ಹೆಂಗಿದೆ ಈ ಒಂದು ಕ್ಯಾಮ್ರಾ ದಯವಿಟ್ಟು ಕಳಿಸಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಸೊ ಅವ್ರು ಕಳಿಸ್ಕೊಟ್ಟಿದ್ರು. ಸೊ ನನಗೇನೋ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಒಂದು ಕ್ಯಾಮ್ರಾ. ಸೊ ಪರ್ಚೇಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ, ಬೆಲೆ ಸ್ವಲ್ಪ ಜಾಸ್ತಿ, ನೋಡೋಣ ಏನು ಮಾಡಲಿಕ್ಕೆ ಕಾಮೆಂಟ್ ಮಾಡಿ ಆಯಿತಾ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ವ್ಲಾಗರ್ ಆಗಿದ್ದೀರಾ ಅಥವಾ ಅನ್ಬಾಕ್ಸ್ ಮಾಡ್ತೀರಾ ಅಂತಂದರೆ ಒಂದು ಕ್ಯಾಮ್ರಾನ ಆರಾಮಾಗಿ ಸಜೆಸ್ಟ್ ಮಾಡ್ತೀನಿ. ಯೋಚನೆ ಮಾಡಿ ನಿಮ್ಮ ಪರ್ಪಸ್ ಏನು, ಪರ್ಪಸ್ಸನ್ನು ಇದು ಕಂಪ್ಲೀಟ್ ಮಾಡುತ್ತೆ ಅಂತಂದರೆ ಒಂದು ಕ್ಯಾಮ್ರಾ ನೀವು ಪರ್ಚೇಸ್ ಮಾಡ್ಬೋದು. ಹೌದು ಬೆಲೆ ಸ್ವಲ್ಪ ಜಾಸ್ತಿ, ಬಟ್ ಸ್ಟಿಲ್ ಸೂಪರ್ ಆಗಿದೆ ಕ್ಯಾಮ್ರಾ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಇಲ್ಲಿ.